ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಯಾಡ್ನೆಸ್ಟ್. ಐ ಆಮ್ ಸುರೇಶ್. ಇವತ್ತಿನ ವಿಡಿಯೋದಲ್ಲಿ ಅಡೋಬ್ ಇಲಸ್ಟ್ರೇಟರಲ್ಲಿ ಬ್ರಷ್, ಪೆನ್ಸಿಲ್ ಮತ್ತು ಸ್ಮೂತ್ ಟೂಲ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಪೆನ್ಸಿಲ್ ಟೂಲ್ ಅಂತ ಇರುತ್ತೆ. ಇಲ್ಲಿ ಶೇಪರ್ ಟೂಲ್ಸ್, ಪೆನ್ಸಿಲ್, ಸ್ಮೂತ್, ಪಾತ್, ಎರೇಸರ್, ಈ ಥರ ಜಾಯಿಂಟ್ ಟೂಲ್ ಆ ಥರ ಇರುತ್ತೆ. ಅದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಮುಂದೆ. ಸೊ ಅದರಲ್ಲಿ ಇವಾಗ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಪೆನ್ಸಿಲ್ ಆ್ಯಂಡ್ ಸ್ಮೂತ್ ಟೂಲ್ ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈ ಎಕ್ಸಾಂಪಲ್ ನೋಡಿ, ಪೆನ್ಸಿಲ್ ಅಂತ ಅಂದಾಗ ನಾವು ಸ್ಕೆಚ್, ಡ್ರಾಯಿಂಗ್, ಡಿಸೈನ್ಸ್ ಏನು ಬೇಕಾದ್ರೂ ಶೇಪ್ ಡ್ರಾ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತೀವಿ. ಅದಕ್ಕೆ ಜಾಯಿಂಟ್ ಆಫಲ್ಲಿ ನಾವು ಇದು ಮಾಡ್ತಾ ಹೋಗ್ಬೋದು ಅಂತ. ಸೊ ನಮ್ಗೆ ಯಾವ ಥರ ಶೇಪ್ಸ್ ಬೇಕಾಗುತ್ತೆ ಆ ಥರ ಡ್ರಾಯಿಂಗ್ ಮಾಡ್ತಾ ಹೋಗ್ಬೋದು. ಓಕೆ, ಈಗ ಈ ಸ್ಮೂತ್ ಇದರಲ್ಲಿ ನನಗೆ ಕರ್ವ್ಸ್ ಇರುತ್ತೆ. ಕರ್ವ್ಸ್ ಇರೋದಾಗ ಹೆಂಗೆ ಎಕ್ಸಾಂಪಲ್, ನಾನು ಈ ಥರ ಕರ್ವ್ಸ್ ಇರುತ್ತೆ ಅಂದರೆ ಅದನ್ನ ನಾನು ಕರೆಕ್ಷನ್ಸ್ ಆಫ್ ಸ್ಮೂತ್ನೆಸ್ ಮಾಡಬೇಕು. ಆರ್ಡ್ನೆಸ್ ಏನಿರುತ್ತೆ, ಈ ಥರ ಆರ್ಡ್ನೆಸ್ ಇರುತ್ತೆ. ಆ ಥರ ಆರ್ಡ್ನೆಸ್ ಇದ್ದಾಗ ಅದನ್ನ ಸ್ಮೂತ್ನೆಸ್ ಹೇಗೆ ಮಾಡ್ತೀವಿ ಅನ್ನೋದು ಸ್ಮೂತ್ ಟೂಲ್ ಮೂಲಕ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೆಕ್ಸ್ಟ್ ನೋಡಿ, ಸ್ಮೂತ್ ಟೂಲನ್ನು ತಗೊಂಡಿದ್ದೀನಿ. ಈಗ ನಾನು ಜಸ್ಟ್ ಮಾಡ್ತಾ ಹೋದರೆ ಅದು ಸ್ಮೂತ್. ಇಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡಿದ್ರೆ ಇದು ಕೂಡ ಆಗ್ತಾ ಹೋಗುತ್ತೆ. ನೀವು ಯಾವುದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ರೆ ಅದು, ಈಗ ಈ ಆಬ್ಜೆಕ್ಟ್ ಸೆಲೆಕ್ಟ್ ಆಗಿದ್ದು ಇದಾಗಿರುತ್ತೆ. ಎಕ್ಸಾಂಪಲ್ ಇದನ್ನ ಸೆಲೆಕ್ಟ್ ಮಾಡಿದಾಗ ಈ ಕರು ಬೆಂಡೆಸ್ ಇದೆ. ಸೊ ಆ ಕರುನ ಈ ಥರ ಸ್ಮೂತ್ನೆಸ್ ಮಾಡ್ತಾ ಹೋಗ್ಬೋದು. ನೋಡಿ, ಪೊಸಿಷನ್ಸ್ ಏನಾಗುತ್ತೆ, ಸ್ಮೂತ್ ಆಗ್ತಾ ಬರುತ್ತೆ ಕರು ಇರೋದು. ಸೊ ಈ ಥರ ಕರು ಅಂತ. ಅದೇ ಥರ ನಾನು ಈ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ ಅಂದರೆ ಮತ್ತೆ ಆ ಆಬ್ಜೆಕ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಆ ಥರ ಪೆನ್ಸಿಲಲ್ಲಿ ನಾವು ಡ್ರಾಯಿಂಗ್ ಮಾಡ್ತಾ ಹೋಗ್ತೀವಿ. ಕಾರ್ಟೂನ್ ಇಮೇಜಸ್ ಇರ್ಬೋದು, ಬೇರೆ ಬೇರೆ ಶೇಪ್ಸ್, ಡಿಸೈನ್ಸ್ ಕ್ರಿಯೇಷನ್ ಮಾಡೋದಕ್ಕೆ. ಆ ಕ್ರಿಯೇಟ್ ಮಾಡ್ಬೇಕಾದ್ರೆ ಕೆಲವೊಂದು ಕರ್ವ್ಸ್ ಏನಿರುತ್ತೆ ಅದು ನನಗೆ ಸ್ಮೂತ್ನೆಸ್ ಬೇಕಾಗುತ್ತೆ ಅಂತಂದರೆ ಅದನ್ನ ಸ್ಮೂತ್ ಮಾಡ್ತಾ ಹೋಗ್ಬೋದು. ನೋಡಿ, ಪೊಸಿಷನ್ ಹೇಗಾಗ್ತದೆ ಸ್ಮೂತ್ ಅಂತ. ಇದ್ರ ಜೊತೆಗೆ ನಿಮ್ಗೆ ಏನಾದ್ರು ಎರೇಸರ್ಸ್ ಅಂದರೆ, ಈಗ ಎಕ್ಸಾಂಪಲ್ ಇಲ್ಲಿ ಡಿಸೈನ್ ತೊಗೊಂಬಂದಿರ್ತೀನಿ, ಈ ಥರ ಕರ್ವ್ ಹಾಕಿರ್ತೀನಿ. ಈಗ ಎಕ್ಸ್ಟ್ರಾ ಲೈನ್ಸ್ ಇದೆ, ಈ ಪಾತ್ಸ್ ನನಗೆ ಬೇಡ ಅಂತ ಅಂದರೆ ಇಲ್ಲಿ ಎರೇಸರ್ ಟೂಲ್ ಅಂತ ಇರುತ್ತೆ. ಪಾತ್ ಎರೇಸರ್ಸ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ನಿಮ್ಗೆ ಯಾವ ಪಾತಿಂದ ಯಾವ ಪಾತ್ ಬೇಡ ಅನಿಸುತ್ತೆ ಸೆಲೆಕ್ಟ್ ಮಾಡಿ ಎರೇಸ್ ಮಾಡ್ಬೋದು. ಪಾತ್ ಯಾವುದು ಇದನ್ನು ಎರೇಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ಸೆಲೆಕ್ಟ್ ಮಾಡ್ಕೊಂಡು ಎರೇಸರ್ಸ್ ನೋಡಿ, ಆ ಪೊಸಿಷನ್ಸ್ ಏನಿರುತ್ತೆ ಅದೇ ಎರೇಸ್ ಆಗ್ತಾ ಬರುತ್ತೆ. ಈ ಥರ ಎರೇಸ್ ಮಾಡ್ಕೋಬೋದು. ಅಂದರೆ ಒಂದು ಬ್ರಷ್ ಆರ್ ಪೆನ್ಸಿಲ್ ಟೂಲ್, ಬ್ರಷ್ ಅನ್ನೋದು ಇದೇ ಥರ ತಗೊಂಡು ವರ್ಕ್ ಮಾಡೋದಿರುತ್ತೆ. ಸೊ ಇಲ್ಲಿ ಪೆನ್ಸಿಲ್ ಅನ್ನೋದ್ರಲ್ಲಿ ನಾವು ಹೇಗೆ ಡ್ರಾ ಮಾಡ್ತೀವಿ ಅನ್ನೋದು, ಮತ್ತು ಅದನ್ನ ಸ್ಮೂತ್ನೆಸ್ ಮಾಡಬೇಕು ಅಂದರೆ ಹೇಗೆ ಸ್ಮೂತ್ನೆಸ್ ಮಾಡ್ತೀರಾ ಅನ್ನೋದೊಂದು. ಹಾಗೆ ಅದರಲ್ಲಿ ಯಾವ್ದಾದ್ರು ಬೇಡ ಅನ್ನೋದು ಪಾರ್ಟ್ಸ್ ಏನಿರುತ್ತೆ ಅದನ್ನ ಎರೇಸ್ ಮಾಡೋದಾದರೆ ಹೇಗೆ ಎರೇಸ್ ಮಾಡ್ತೀರಾ ಅಂತ. ಸೊ ಮತ್ತೆ ಜಾಯಿಂಟ್ ಮಾಡ್ತಾ ಹೋಗಬೇಕು ಅಂದರೆ ಆ್ಯಡ್ ಮಾಡ್ತಾ ಹೋಗ್ತೀನಿ ಅಂದರೆ ಅಗೇನ್ ಪೆನ್ಸಿಲ್ ಟೂಲ್ ಆ ಥರ ಡ್ರಾ ಮಾಡ್ತಾ ಹೋಗ್ತೀವಿ. ನಮಗೆ ಹೇಗೆ ಶೇಪ್ ಬೇಕಾಗುತ್ತೆ ಆ ಥರ ಶೇಪ್. ಸೊ ಈ ಥರ ಡ್ರಾ ಮಾಡ್ತಾ ಹೋಗ್ಬೋದು. ಜಸ್ಟ್ ನಾನು ಈ ಥರ ಪೆನ್ಸಿಲ್ ಡ್ರಾ, ಸೊ ನಮಗೆ ಹೇಗೆ ಬೇಕಾದ್ರೂ ಡಿಸೈನ್ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ಆ ಥರ ಕೆಲವೊಂದು ಬೇರೆ ಬೇರೆ ಈಗ ನೋಡಿ, ಈ ಥರ ಕರ್ವ್ಸ್ ಬೆಂಡ್ ಏನಾದ್ರು ಬಂದಿಲ್ಲ ಅಂದರೆ ನಮಗೆ ಅವಾಗ ನಾವು ಏನು ಯೂಸ್ ಮಾಡ್ತೀವಿ, ಎರೇಸರ್ ಇರೋದನ್ನ, ಅಥವಾ ನಾವು ಸ್ಮೂತ್ನೆಸ್ ಬೇಕಾದರೆ ಸ್ಮೂತ್ನೆಸ್ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದೇ ಥರ ನಿಮಗೆ ಎಲ್ಲ ಮುಂದಿನ ವೀಡಿಯೋಗಳಲ್ಲಿ ಇದೇ ಥರ ನಿಮಗೆ ಶೇಪ್ ಬಿಲ್ಡರ್ ಅನ್ನೋ ಥರ ಟೂಲ್, ಶೇಪರ್ ಟೂಲ್ ಅಂತ ಇರುತ್ತೆ. ಹಾಗೆ ನಿಮಗೆ ಜಾಯಿಂಟ್ ಟೂಲ್ ಮಾಡೋದು ಹೇಗಿರ್ಬೋದು, ಅಥವಾ ಪೇಂಟ್ ಬ್ರಷ್ ಡಿಸೈನ್ಸ್ ಯೂಸ್ ಮಾಡೋದಾಗಿರ್ಬೋದು, ಅದರಲ್ಲಿ ಬ್ಲಾಕ್ ಬ್ರಷ್ ಅಂತ ಇರುತ್ತೆ. ಈ ಥರ ಒಂದೊಂದೇ ಟೂಲ್ಸ್ಗಳನ್ನ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ. ಅದ್ರ ಜೊತೆಗೆ ನಿಮಗೆ ಮುಂದೆ ಹೋಗ್ತಾ ಕೆಲವೊಂದು ಎಫೆಕ್ಟಿವ್ ಡಿಸೈನ್ಸ್ ಕೂಡ ಹೇಗೆ ವರ್ಕ್ ಮಾಡಬೇಕು ಅಂತ ಕೂಡ ಹೇಳ್ತಾ ಹೋಗ್ತೀನಿ, ಯೂಸ್ ಮಾಡೋಣ. ಹಾಗೆ ಇದರೊಳಗಡೆ ಎಲ್ಲ ಕಲರ್ ಫಿಲ್ ಮಾಡ್ತೀನಿ ಅಂದರೆ ಹೇಗೆ ಕಲರ್ ಫಿಲ್ ಮಾಡಬೇಕಾಗುತ್ತೆ, ನಾವು ಪೇಂಟ್ ಬ್ರಷ್ ಆರ್ ನಾರ್ಮಲ್ ಕಲರ್ಸ್ ಅಂತ ಏನಿರುತ್ತೆ ಆ ಥರ ಕಲರ್ಸ್ ಎಲ್ಲ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ಬರಬೇಕು ಅಂತಂದರೆ ನಿಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.